ಹಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದೊಳಗೆ ಮಸಾಲೆ ರೈಸ್ ಮಾಡಿ ತೋರಿಸತ್ತೀವಿ. ನೀವು ಇದನ್ನು ಸಾಕಷ್ಟು ವೆರೈಟೀಸ್ ಒಳಗೆ ಮಾಡ್ತಿರ್ಬೋದು. ಆದರೆ ಇವತ್ತು ನಾವು ಹೇಳ್ಕೊಡುವಂಥ ಮೆಥಡ್ ಒಳಗೆ ಒಂದ್ಸಲ ನೀವು ಟ್ರೈ ಮಾಡಲೇಬೇಕು, ಅಷ್ಟು ರುಚಿಯಾಗಿರ್ತೈತಿ. ಬರ್ರಿ ಹಾಗಾದ್ರೆ ಈ ರೈಸ್ನ ಯಾವ ರೀತಿಯಾಗಿ ಮಾಡೋದಂತ ನೋಡೋಣ. ಮಸಾಲೆ ರೈಸ್ ಮಾಡೋಕೆ 1 ಕಪ್ನಷ್ಟು ಸೋನಾ ಮಸೂರಿ ಅಕ್ಕಿ ತೊಗೊಳತ್ತೀವಿ. ಇದ್ರೊಳಗೆ ಸ್ವಲ್ಪ ನೀರು ಹಾಕಿ ಕ್ಲೀನ್ ಮಾಡಿ ತೊಗೋರಿ. 2 ರಿಂದ 3 ಸಾರಿ ಈ ರೀತಿ ತೊಳೆದು ತೊಗೋಬೇಕು. ನಿಮ್ಗೆ ಎಷ್ಟು ಕ್ವಾಂಟಿಟಿ ಒಳಗೆ ರೈಸ್ ಬೇಕು ನೋಡ್ರಿ, ನೀವು ಅಷ್ಟು ಅಕ್ಕಿ ತೊಗೋಬೋದು. ಈಗ ಇವನ್ನ ಕ್ಲೀನಾಗಿ ತೊಳೆದಾದ್ಮೇಲೆ ನೀರು ಹಾಕಿ ಸ್ವಲ್ಪ ಹೊತ್ತು ನೆನೆಸಿಡಬೇಕು. ಈಗ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟು 1 ಟೇಬಲ್ ಸ್ಪೂನ್ ಅಷ್ಟು ಬೆಣ್ಣೆ ಹಾಕತ್ತೀವಿ. ಮನೆಯಾಗಿರುವಂಥ ಫ್ರೆಶ್ ಬೆಣ್ಣೆನ ಯೂಸ್ ಮಾಡತ್ತೀವಿ. ಇದ್ರೊಳಗೆ ಸ್ವಲ್ಪ ಮಸಾಲೆ ಸ್ಪೈಸಸ್ ಹಾಕತ್ತೀವಿ. 2 ಏಲಕ್ಕಿ, 4 ಲವಂಗ, 2 ಚಕ್ಕೆ, 2 ಪಲಾವ್ ಎಲೆ ಹಾಕತ್ತೀವಿ. ಸ್ವಲ್ಪ ಜೀರಿಗೆ ಹಾಕಿ ಇವನ್ನ ಚಂದಾಗ ಫ್ರೈ ಮಾಡಿ ತಗೋರಿ. ಗ್ಯಾಸ್ನ ಲೋ ಫ್ಲೇಮ್ನಾಗ ಇಟ್ಟನ ಇವನ್ನ ಫ್ರೈ ಮಾಡಿ ತಗೋರಿ. ಇವು ಸ್ವಲ್ಪ ಫ್ರೈ ಆದ್ಮೇಲೆ 2 ಮೆಣಸಿನ್ಕಾಯಿನ ಈ ರೀತಿ ಕಟ್ ಮಾಡಿ ಹಾಕೊಳತ್ತೀವಿ. 2 ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿನ ತೆಳುವಾಗಿ ಕಟ್ ಮಾಡಿ ಹಾಕೊಂಡ ಇವನ್ನ ಫ್ರೈ ಮಾಡ್ರಿ. ಉಳ್ಳಾಗಡ್ಡಿ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆದ್ಮೇಲೆ 2 ಬೆಳ್ಳುಳ್ಳಿ ಗಡ್ಡಿನ ಸಪ್ಪಿ ಸುಲಿದು ಜಜ್ಜಿ ಹಾಕೊಳತ್ತೀವಿ. ಇವನ್ನ ಒಂದ್ಸಲ ಚಂದಾಗ ಮಿಕ್ಸ್ ಮಾಡ್ಕೊಂಡು ತಗೋರಿ. ಅಕ್ಕಿನ 1 ಅವರ್ ಆಗಲಿ 2 ಅವರ್ ಆಗಲಿ ನೆನೆಸಿಡಬಾರ್ದು. ನಾವಿಲ್ಲಿ ಒಗ್ಗರಣೆ ರೆಡಿ ಮಾಡ್ಕೋವರೆಗೂ ಮಾತ್ರ ಅಕ್ಕಿ ನೆನೆಸಿಟ್ರೆ ಸಾಕು, ರೈಸ್ ಭಾಳ ಚಲೋ ಆಗ್ತೈತಿ. ಇವೆಲ್ಲ ಸ್ವಲ್ಪ ಫ್ರೈ ಆದ್ಮೇಲೆ ರುಚಿಗೆ ಬೇಕಾಗಿರುವಷ್ಟು ಉಪ್ಪು ಹಾಕ್ರಿ. ಉಪ್ಪನ್ನು ಈ ರೀತಿ ಒಗ್ಗರಣೆ ಒಳಗನ ಹಾಕಬೇಕು. ಸ್ವಲ್ಪ ಕೊತ್ತಂಬರಿನ ಈ ರೀತಿ ಸಣ್ಣಕ್ಕೆ ಕಟ್ ಮಾಡಿ ಹಾಕೊಳತ್ತೀವಿ. ಇದನ್ನೆಲ್ಲ ಒಂದ್ಸಲ ಚಂದಾಗ ಮಿಕ್ಸ್ ಮಾಡ್ಕೊಂಡು ತಗೋರಿ. ಈಗ ನೋಡ್ರಿ ಒಗ್ಗರಣೆ ರೆಡಿ ಆಗೈತಿ. ಇದ್ರೊಳಗೆ ನೀರು ಹಾಕಬೇಕು. 2.5 ಗ್ಲಾಸ್ನಷ್ಟು ನಾವಿಲ್ಲಿ ನೀರು ಹಾಕತ್ತೀವಿ. ಅಕ್ಕಿ ಯಾವ ಗ್ಲಾಸ್ನಿಂದ ತೊಗೊಂಡಿದ್ದೀವಿ ನೋಡ್ರಿ, ನೀರು ಅದೇ ಗ್ಲಾಸ್ನಿಂದ ನೀವು ಮೆಜರ್ಮೆಂಟ್ ಮಾಡಿ ಹಾಕ್ರಿ. ನೀರು ಹಾಕಿದಾದ್ಮೇಲೆ ಇದನ್ನು ಕುದಿಯಾಕೆ ಬಿಡಬೇಕು. ಗ್ಯಾಸ್ನ ಹೈ ಫ್ಲೇಮ್ನೊಳಗಿಟ್ಟ ಇದನ್ನು ಕುದಿಸಿ ತಗೋರಿ. ನೋಡ್ರಿ ಈ ರೀತಿ ಇದು ಕುದಿಬೇಕಾದ್ರೆ ನಾವು ನೆನೆಸಿಟ್ಟಂಥ ಅಕ್ಕಿ ಹಾಕಬೇಕು. ಈ ರೀತಿ ನೀರು ಹೆಸರಿಟ್ಟ ರೈಸ್ ಮಾಡೋದ್ರಿಂದ ನಾವು ಹಾಕಿರುವಂಥ ಮಸಾಲೆ ಒಂದೇ ಕಡೆ ಹೋಗಿ ಕೂಡಂಗಿಲ್ಲ, ಎಲ್ಲ ಕಡೆ ಅದು ಕರೆಕ್ಟಾಗಿ ಹೊಂದ್ಕೋತೈತಿ. ನೀವು ಇದನ್ನು ಕುಕ್ಕರ್ ಒಳಗೂ ಮಾಡಿ ತಗೋಬಹುದು. ಇದಕ್ಕೆ ಸಾಧ್ಯವಾದಷ್ಟು ಬೆಣ್ಣೆನ ಯೂಸ್ ಮಾಡಿರಿ. ಈಗ ನೋಡ್ರಿ ಇದ್ರಾಗಿನ ನೀರೆಲ್ಲ ಕಡಿಮೆ ಆದ್ಮೇಲೆ ಗ್ಯಾಸ್ನ ಕಡಿಮೆ ಉರಿ ಒಳಗಿಟ್ಟ 1 ಪ್ಲೇಟ್ ಮುಚ್ಚಿ ಇದನ್ನು 2 ನಿಮಿಷ ಬೇಯಿಸಿ ತಗೋರಿ. 2 ನಿಮಿಷ ಆದ್ಮೇಲೆ ಗ್ಯಾಸ್ ಆಫ್ ಮಾಡಿ ರೈಸ್ ನೋಡ್ರಿ ಈಗ ರೆಡಿ ಆಗೈತಿ. ಇದನ್ನು ಒಂದ್ಸಲ ಚಂದಾಗ ಮಿಕ್ಸ್ ಮಾಡ್ಕೊಂಡು ತಗೊಳ್ಳೋಣ. 1 ಗ್ಲಾಸ್ ಅಕ್ಕಿಗೆ 2.5 ಗ್ಲಾಸ್ನಷ್ಟು ನೀರು ಹಾಕಿದ್ವಿ. ಇದು ಕರೆಕ್ಟ್ ಆಗೈತಿ. ನೋಡ್ರಿ ರೈಸ್ ಎಷ್ಟು ಉದುರಾಗಿ ಬಂದೈತಿ. ಮತ್ತು ಇದನ್ನು ತಿನ್ಬೇಕಾದ್ರೂ ಬಾಯಿಯೊಳಗೆ ಅಷ್ಟು ಸಾಫ್ಟಾಗಿನೇ ಇರ್ತೈತಿ. ಇದ್ರೊಳಗೆ ಬೆಣ್ಣೆ ಯೂಸ್ ಮಾಡಿರೋದ್ರಿಂದ ರೈಸ್ ಭಾಳ ಸಾಫ್ಟಾಗಿ ಬರ್ತೈತಿ. ಮತ್ತು ತಿನ್ಬೇಕಾದ್ರೆ ಇದು ಭಾಳ ಆಯಿಲಿ ಅನ್ಸಂಗಿಲ್ಲ. ಈ ರೆಸಿಪಿ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿರಿ. ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಫ್ಯಾಮ್ಲಿ ಮತ್ತು ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿರಿ. ಇದೇ ರೀತಿ ಇನ್ನಷ್ಟು ರೆಸಿಪಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.